ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ರಾಜ್. ಜಸ್ಟ್ ಡೆವಿಲ್ ರಿಲೀಸ್ಗೆ ಕೌಂಟ್ ಡೌನ್ ಆರಂಭವಾಗಿದೆ. ಸದ್ಯಕ್ಕೆ ನಾನು ಸಿದ್ದಲಿಂಗೇಶ್ವರ ಥಿಯೇಟರ್ನಲ್ಲಿದ್ದೀನಿ. ಇಲ್ಲಂತೂ ಸಿಕ್ಕಾಪಟ್ಟೆ ಅಭಿಮಾನಿಗಳು ನಾಳೆಗೆ ಎಲ್ಲ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಒಂದು ಗರ್ಭಗುಡಿಯ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು. ಅಂದ್ರೆ ಅಭಿಮಾನಿಗಳ ಒಡೆಯನಿಗೆ ಒಂದಷ್ಟು ಸಂಭ್ರಮದಲ್ಲಿ ಅಭಿಮಾನಿಗಳು ಜಿಬಾಸ್ ಡೆವಿಲ್ ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸದ್ಯಕ್ಕೆ ನನ್ನ ಜೊತೆಗೆ ಅಭಿಮಾನಿಗಳಿದ್ದಾರೆ, ಸೊ ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದೆ ಸರ್ ಸೆಲೆಬ್ರೇಷನ್? ತುಂಬಾ ಜೋರಾಗಿ ನಡೀತಾ ಇದೆ ಮೇಡಮ್. ತಾಯಿ ಚಾಮುಂಡೇಶ್ವರಿ ವಿಗ್ರಹ ಬೆಳಗ್ಗೆ ಪ್ರದರ್ಶನ ಮಾಡಿದೀವಿ. ಇವಾಗ ಬೆಳಗ್ಗೆ ಇವತ್ತು ನೈಟ್ ಡಿಜೆ ಇರುತ್ತೆ. ತಿರ್ಗಾ ಬೆಳಗ್ಗೆ 6 ಗಂಟೆಗೆ ಶೋ ಸ್ಟಾರ್ಟ್ ಆಗುತ್ತೆ. 6 ಗಂಟೆಯಿಂದ ಪ್ರತಿಯೊಂದು ಶೋಗಳಿಗೂ ಅನ್ನದಾನ ಇರುತ್ತೆ. ಪ್ರತಿ ಶೋಗೂ 5 ಶೋ ಏನಿದೆ 5 ಶೋಗೂ ಅನ್ನದಾನ ಇರುತ್ತೆ. ತಿರ್ಗಾ ಶುಕ್ರವಾರ ಮಧ್ಯಾಹ್ನಗೆ ಪಂಕ್ತಿ ಊಟ ಇರುತ್ತೆ, ಒಬ್ಬಟ್ಟು ಊಟ. ತಿರ್ಗಾ 5 ದಿನ ಆದ್ಮೇಲೆ ಅಮ್ಮವ್ರನ್ನ ಮೆರವಣಿಗೆ ಮಾಡಿ ತಿರ್ಗಾ ವಿಸರ್ಜನೆ ಮಾಡ್ತೀವಿ. ಎಲ್ಲಾ ತರ ಇದು ಇದೆ ಮೇಡಮ್. ಪ್ರತಿ ಶೋಗೂ ಅನ್ನದಾನ ಇದೆ. ಶುಕ್ರವಾರ ಮಧ್ಯಾಹ್ನ ಬಂದ್ರೆ ಒಬ್ಬಟ್ಟು ಊಟ, ಪಂಕ್ತಿ ಊಟ ಇದೆ ಮೇಡಮ್. ನಾನಿಲ್ಲಿ ನೋಡ್ತಾ ಹೋದಾಗ ಅಲ್ಲಿ ದೇವರನ್ನ ನೀವು ಚಾಮುಂಡೇಶ್ವರಿ ಕೂರಿಸಿದ್ರಿ. ಅಂದ್ರೆ ದರ್ಶನ್ ಅವರಿಗೂ ಕೂಡ ಚಾಮುಂಡೇಶ್ವರಿ ದೇವರ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಈ ಒಂದು ಕಾನ್ಸೆಪ್ಟ್ ನಿಮಗೆ ಹೇಗ್ ಬಂತು ಮೇಡಮ್? ಹೋದ್ ಸಲ ಕಾಟೇರ ಫಿಲಮ್ ಅಲ್ಲಿ ಕಾಟೇರಮ್ಮನ್ ಕರ್ಸಿದ್ವಿ. ನಮ್ಮ ಬಾಸ್ ಹೇಗಿದ್ರು ಚಾಮುಂಡೇಶ್ವರಿ ವರಪುತ್ರ, ಚಾಮುಂಡೇಶ್ವರಿ ತಾಯಿ ಮೊರೆ ಹೋಗ್ಬೇಕು, ನಮ್ಮ ಬಾಸ್ ಒಳ್ಳೇದಾಗಬೇಕು, ಅವ್ರು ಬೇಗ ರಿಲೀಸ್ ಆಗಿ ಬರಬೇಕು, ಅವ್ರ ಫಿಲಮ್ ಒಳ್ಳೇದಾಗಬೇಕು ಅನ್ನೋದು ಕಾರಣದಿಂದ ತಾಯಿ ಚಾಮುಂಡೇಶ್ವರಿನೇ ಕರ್ಸಿ ಕುಣಿಸಿದ್ವಿ. ಅಂದ್ರೆ ನೈಟ್ ಇಂದನೇ ಪೂಜೆಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ನಾಳೆನೂ ಇರುತ್ತಾ ಪೂಜೆ? ಹೇಗೆ ಮೇಡಮ್? ಪ್ರತಿ ಶೋಗೂ ಪೂಜೆ ನಡೀತಾನೆ ಇರುತ್ತೆ. ಪಟಾಕಿ ಹೊಡಿತಾ ಇರ್ತೀವಿ, ಅನ್ನದಾನ ನಡೀತಾ ಇರುತ್ತೆ. ಪ್ರತಿ ಶೋನು ಇವತ್ತು ನೈಟ್ ಡಿಜೆ ಇರುತ್ತೆ. ಇವತ್ತು ಒಂದು ವಾರದಿಂದನೇ ಹಬ್ಬ ಸ್ಟಾರ್ಟ್ ಆಗಿದೆ ಮೇಡಮ್. ಡೆವಿಲ್ ಹಬ್ಬ ಒಂದು ವಾರದಿಂದ ಸ್ಟಾರ್ಟ್ ಆಗಿದೆ. ನೀವು ಈಚೆ ಎಲ್ಲ ಕಟ್ಔಟ್ ನೋಡಬಹುದು. ಎಲ್ಲ ಒಂದು ವಾರದಿಂದನೇ ಸ್ಟಾರ್ಟ್ ಆಗಿದೆ. ಎಲ್ಲಾ ಕಡೆಯಿಂದಾನು ಜನ ಇಲ್ಲಿಗೆ ಬರ್ತಾ ಇದಾರೆ ಮೇಡಮ್. ಸಿದ್ದೇಶ್ವರ ಥಿಯೇಟರ್ ಅಲ್ಲೇ ಮೇನ್ ಅನ್ಕೊಂಡು ಎಲ್ಲ ಇಲ್ಲೇ ಬರ್ತಾ ಇದಾರೆ. ಮೇನ್ ಥಿಯೇಟರ್ ಈ ತರ ಮಾಡ್ತಾ ಇಲ್ಲ, ಎಲ್ಲ ಇಲ್ಲಿ ಮಾಡ್ತಾ ಇದೀವಿ ಅಂತ ಎಲ್ಲ ಇಲ್ಲೇ ಬರ್ತಾ ಇದಾರೆ. ಸೊ ನಾವು ಅದಕ್ಕೆ ಮೈನ್ ಥಿಯೇಟರ್ ಇಲ್ದಲೇ ಇರೋದೇನೋ ಸ್ಪೆಷಾಲಿಟಿ ಇದೆಯಲ್ಲ ಅಂತ ಇಲ್ಲಿ ಬಂದ್ವಿ. ಒಂದಷ್ಟು ಸ್ಟೇಜ್ ಕೂಡ ಕಾಣಿಸ್ತಾ ಇದೆ. ಏನ್ ಸ್ಟೇಜ್ ಪ್ರೋಗ್ರಾಮ್ ಏನಿರುತ್ತೆ ಸರ್? ಸ್ಟೇಜ್ ಪ್ರೋಗ್ರಾಮ್ ಅಂದ್ರೆ LED ಸ್ಕ್ರೀನ್ ಹಾಕಿದೀವಿ. ಬಾಸ್ತು ಅವಾಗಿಂದ ನಾವು ಮಾಡಿರೋ ಸೆಲೆಬ್ರೇಷನ್ ಎಲ್ಲ ಬರುತ್ತೆ. ಮತ್ತೆ ನೈಟ್ ಎಲ್ಲ ಡಿಜೆ ಇರುತ್ತೆ. 10 ಗಂಟೆವರೆಗೂ ಡಿಜೆ ಇರುತ್ತೆ. ತಿರ್ಗಾ ಬೆಳಿಗ್ಗೆ ಎಲ್ಲ ನೈಟ್ ಎಲ್ಲ ಹುಡುಗರೆಲ್ಲ ಇಲ್ಲೇ ಇರ್ತಾರೆ. ಬೆಳಗಿನ 6 ಗಂಟೆ ಶೋ ಸ್ಟಾರ್ಟ್ ಆಗೋವರೆಗೂ ಎಲ್ಲ ಇಲ್ಲೇ ಇದ್ದು ಎಲ್ಲ ಶೋ ನೋಡ್ಕೊಂಡೇ ಹೋಗ್ತದೆ ಅಂತ ಇದು ಮಾಡಿದ್ವಿ. ಓಕೆ, ಟ್ರೈಲರ್ ನೋಡಿದ್ರೆ ಏನ್ ಅನಿಸ್ತು? ಮಾಸ್ ಡೈಲಾಗ್ ಹೊಡೆದಿದ್ದಾರೆ, ಸ್ಟೈಲಿಶ್ ಲುಕ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಏನ್ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ ಮೇಡಮ್. ಟ್ರೈಲರ್ ಅಲ್ಲೇ ಇದೆಯಲ್ಲ ಮೇಡಮ್. ಟ್ರೈಲರ್ ಅಲ್ಲಿ ಏನು ಬಿಟ್ಕೊಟ್ಟಿಲ್ಲ, ಆದ್ರೂ ಕಾತುರದಿಂದ ಕಾಯ್ತಾ ಇದೀವಿ ಮೂವಿ ನೋಡ್ಬೇಕು ಅಂತ. ಅದೇ ಬೆಳಗ್ಗೆ 6 ಗಂಟೆಗಾದ್ರೆ ನಮ್ಗೆಲ್ಲ ಗೊತ್ತಾಗುತ್ತೆ ಅನ್ನೋದ್ರಲ್ಲಿ ಇದೀವಿ. ಓಕೆ, ಎಷ್ಟು ಜನ ಸೇರ್ಕೊಂಡು ಈ ಒಂದು ಪ್ರಿಪರೇಷನ್ ಮಾಡ್ತಾ ಇದ್ದೀರಾ ಸರ್? ಎಷ್ಟು ದಿನದಿಂದ ಆಗ್ತಾ ಇದೆ ಪ್ರಿಪರೇಷನ್? ಮೇಡಮ್ ಇದು ಫಿಲಂ ಡೇಟ್ ಅನೌನ್ಸ್ ಆದಂಗಿಂದನೂ ಆಗ್ತಿದೆ ಮೇಡಮ್. ಫಿಲಂ ಡೇಟ್ ಅನೌನ್ಸ್ ಆದಂಗೆ ಆಗ್ತಿದೆ. ಇಲ್ಲೆಲ್ಲ ಸ್ಟಾರ್ಟ್ ಆಗಿ ಒಂದು 10-15 ದಿನದಿಂದನೂ ಎಲ್ಲ ಮಾಡ್ಕೊಂಡ್ ಬರ್ತಿದೆ. ಓಕೆ, ನನ್ನ ಹಿಂದೆ ಒಂದು ಎತ್ತರವಾದಂತಹ ಕಟೌಟ್ ಕಾಣಿಸ್ತಾ ಇದೆ. ಸೊ ಎಷ್ಟು ಅಡಿ ಕಟೌಟ್ ಸರ್ ಇದು? 50 ಅಡಿ ಕಟೌಟ್ ಮಾಡಿ. 50 ಅಡಿ ಕಟೌಟ್. ಎಷ್ಟು ದಿನದಿಂದ ಎಷ್ಟು ಜನ ಸೇರ್ಕೊಂಡು ಇದನ್ನೆಲ್ಲ ಮಾಡ್ತಾ ಇರೋದು ಹೇಗೆ? ಮೇಡಮ್ ಎಲ್ಲಾ ಸಂಘದವರು, ನಮ್ಮ ಜರಗನಹಳ್ಳಿ ಇರ್ಬೋದು, ಕೋನಕುಂಟೆ ಕ್ರಾಸ್ ಇರ್ಬೋದು, ನಮ್ಮ ಜಯನಗರ ಕುಮಾರಣ್ಣ ಅವರು, ಮತ್ತೆ ನಮ್ಮ JP ನಗರ ರಘುವಣ್ಣ, ಎಲ್ಲಾ ಟೀಮ್ ಸೇರ್ಕೊಂಡು ಮಾಡ್ತಾರೆ ಮೇಡಮ್. ಒಂದೇ ಸಲ 4-5 ಸಂಘ ಸೇರ್ಕೊಂಡು ಒಂದೇ ಸಲ ಮಾಡ್ತಾ ಇದ್ದೀವಿ. ಓಕೆ, ದೇವರು ಇಟ್ಟಿರುವಂತಹ ಒಂದು ಕಾನ್ಸೆಪ್ಟ್ ನೋಡೋದಾದ್ರೆ 5 ದಿನದವರೆಗೂ ಇರುತ್ತೆ ಅಂತ. ಅಂದ್ರೆ 5 ದಿನದೊಳಗೂ ಕೂಡ ಪೂಜೆ ಎಲ್ಲ ಮಾಡ್ತಾ ಇರ್ತಾರೆ ಹೇಗೆ? ಹೌದು ಮೇಡಮ್, 5 ದಿನಾನು ಪೂಜೆ ಇರುತ್ತೆ. ಮಾಮಂಗಳಾರತಿ 5 ದಿನ ನಡೀತಾ ಇರುತ್ತೆ. 5 ದಿನ ನಡೀತಾರೆ. ಓಕೆ, ಈ ಕ್ಷಣಕ್ಕೆ ದರ್ಶನ್ ಅವರು ಇಲ್ದಲೆ ಬರ್ತಿರುವಂತಹ ಸಿನಿಮಾ, ಈ ಕ್ಷಣಕ್ಕೆ ಅವ್ರ ಬಗ್ಗೆ ಹೇಳೋದಾದ್ರೆ, ಅವರು ನೆನ್ಪು ಮಾಡ್ಕೊಳ್ಳೋದಾದ್ರೆ ತುಂಬಾ ನೋವಾಗುತ್ತೆ. ಅವ್ರು ಇಲ್ಲ ಅನ್ನೋದು ಒಂದು ಬಿಟ್ರೆ ಇನ್ನು ಎಲ್ಲಾ ತರದಲ್ಲೂ ಖುಷಿಯಾಗಿ ಮಾಡ್ತಾ ಇದೀವಿ. ಅವ್ರು ಹೇಳಿದ್ದಾರೆ ನನ್ನ ಫ್ಯಾನ್ಸ್ ಇದಾರೆ ನೋಡ್ಕೋತಾರೆ ಅಂತ. ನಾವು ಆಗ್ಲೇ ಅವ್ರ ಸೆಲೆಬ್ರಿಟೀಸ್ ಆಗೇ ಇದೀವಿ. ನಾವೆಲ್ಲ ನೋಡ್ಕೋತಾ ಇದೀವಿ. ಫಿಲಂನ ಗೆಲ್ಸ್ತೀವಿ. ಅವ್ರದ್ದು ಯಾವುದೇ ಫಿಲಂ ಆದ್ರೂ ಅಷ್ಟೇ ಇದೆ ಅಂತಲ್ಲ, ಎಲ್ಲಾ ಫಿಲಮ್ ಗೆದ್ದೇ ಗೆಲ್ಲುತ್ತೆ. ಅವ್ರಿಗಿರೋ ಕ್ರೈಸ್ ಯಾವತ್ತೂ ಕಮ್ಮಿ ಆಗಲ್ಲ. ಅದು ಮಂಡ್ಯದಿಂದ ಇಂಡಿಯಾದವರೆಗೂ ಗೊತ್ತು, ನನಗೆ ಇಡೀ ಕರ್ನಾಟಕಕ್ಕೂ ಗೊತ್ತು, ನಿಮಗೂ ಗೊತ್ತು ಬಾಸ್ ಕ್ರೇಜ್ ಏನು ಅಂತ. ಅದು ಯಾವತ್ತೂ ಕಮ್ಮಿ ಆಗಲ್ಲ, ಹಾಗಾಗಿ ನಾವು ಬಿಡೋದು ಇಲ್ಲ. ಸರ್, ಹಾಗೆ ಅವರು ವಿಜಯಲಕ್ಷ್ಮಿ ಅವರ ಮುಖಾಂತರ ಒಂದು ಸಂದೇಶ ಕೂಡ ಕಳಿಸಿದ್ದಾರೆ. ನಾಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಅಭಿಮಾನಿಗಳು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಂಬೇಡಿ, ನನ್ನ ಪ್ರೀತಿ ಹಾಗೆ ನಿಮ್ಮ ಈ ಪ್ರೀತಿಗೆ ನಾನು ಚಿರಋಣಿ ಅಂತ. ಅದನ್ನೆಲ್ಲ ನೋಡಿದ್ರ ಏನ್ ಅನಿಸ್ತು ಸರ್? ನಾವು ತುಂಬಾ ದೊಡ್ಡ ಮಾತು ಅವ್ರು ಹೇಳ್ತಿರೋದು. ಅವ್ರು ಹೇಳಿದ್ರು ನಮ್ಗೆ ಅವಾಗ್ಲೇ ಭಾರ ಕೊಟ್ಬಿಟ್ಟಿದ್ದಾರೆ. ಅವ್ರು ಏನೇ ಮಾಡಿದ್ರು ನಾವು ಅವ್ರ ಬೆನ್ನಿಂದ ನಿಂತ್ಕೊಂಡಿದೀವಿ, ನಾವು ನಡೆಸ್ಕೊಡ್ತೀವಿ ಅಂತ ಅವತ್ತು ಹೇಳಿದೀವಿ, ಇವತ್ತು ಹೇಳ್ತೀವಿ ಮೇಡಮ್. ಮುಂದೆನೂ ಇದ್ದೇ ಇರ್ತೀವಿ. ಅವ್ರು ಹೇಳಿರೋ ಮಾತು 100% ನಾವು ಬದ್ಧವಾಗಿರ್ತೀವಿ ಮೇಡಮ್. ಅದೇ ತರ ನಡೆಸ್ಕೊಡ್ತೀವಿ. ನಾನು ಹಾಗೆ ಥಿಯೇಟರ್ ಆಚೆ ಬರ್ತಾ ಇದ್ದಾಗ ಫುಲ್ ಡಿ ಬಾಸ್ ಅನ್ನೋ ಒಂದು ಕ್ರೇಜ್ ಇತ್ತು ಸರ್. ಸೀರಿಯಸ್ಲಿ ನಾನು ಇಲ್ಲಿ ತನಕ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಈ ತರ ನೋಡ್ತಾ ಇರೋದು. ಸಿಕ್ಕಾಪಟ್ಟೆ ನನಗಂತೂ ಖುಷಿ ಆಯ್ತು. ಈ ಕ್ರೇಜಿಗೆ ನಿಜವಾಗ್ಲೂ ಬೆಲೆ ಕಟ್ಟಕ್ ಆಗಲ್ಲ ಅಲ್ವಾ? ಯಾವುದೇ ಕಾರಣಕ್ಕೂ ಆಗಲ್ಲ ಮೇಡಮ್. ಈ ತರ ಕ್ರೇಜ್ ಎಲ್ಲೂ ಹುಟ್ಟೋದು ಇಲ್ಲ. ನಮ್ಮ ಬಾಸ್ ಬಿಟ್ರೆ, ನಮ್ಮ ಬಾಸ್ ಕ್ರೇಜ್ಗೆ ಅಪ್ಪ ಅಂದ್ರೆ ನಮ್ಮ ಬಾಸೆ. ಕ್ರೇಜ್ಗೆ ಬಾಪ ಅನ್ನೋದು ಇನ್ನೇ ಸುಮ್ಮನೆ ಹೇಳಲ್ಲ. ಕ್ರೇಜ್ಗೆ ಅಪ್ಪನೇ ನಮ್ಮ ಬಾಸು, ಡಿ ಬಾಸು. ಯಾವತ್ತಿರೋ ಕ್ರೇಜ್ ಇದೇ ತರ ಇರುತ್ತೆ. ನೀವು ಇದೇ ಫಿಲಂ ಅಂತಲ್ಲ ಮೇಡಮ್, ಇಲ್ಲಿ ನೈಟ್ ಶೋ ಕುರುಕ್ಷೇತ್ರ ರಿಲೀಸ್ ಆಗಿದೆ, ಕಾಟೇರ ರಿಲೀಸ್ ಆಗಿದೆ,
ಇದು ಡೆವಿಲ್ ಬರ್ತಿದೆ. ಕಾಟೇರದಲ್ಲೂ ಇದೇ ಕ್ರೇಜ್ ಇತ್ತು, ಇದು ಅದಕ್ಕಿಂತ ಡಬಲ್ ಕ್ರೇಜ್ ಆಗಿ ಮಾಡ್ತಾ ಇದೀವಿ ಮೇಡಮ್. ನೋಡಿದ್ರಲ್ವಾ, ಇದು ಡಿ ಬಾಸ್ ಅವರ ಅಭಿಮಾನಿಯ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಅರುಣ್ ಜೊತೆಗೆ ಪಲ್ಲವಿ ಎನ್ ರಾಜ್, ಕನ್ನಡ ಪಿಕ್ಚರ್.